ಕರ್ನಾಟಕ ಸಚಿವಾಲಯ ಪುನರ್ರಚನೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕರ್ನಾಟಕ ಉಪಮುಖ್ಯಮಂತ್ರಿಯಾಗಿ ನೇಮಿಸುವಂತೆ ಬಂಜಾರ ಸಮಾಜದ ಮುಖಂಡರಾದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ನಾಮದೇವ್ ರಾಠೋಡ್ ಅವರ ನೇತೃತ್ವದಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ಹಣ್ಣು ಹಂಪಲು ನೀಡಿ ಕಾಂಗ್ರೆಸ್ ಪಕ್ಷ ವರಿಷ್ಠರಿಗೆ ಮನವಿ ಮಾಡಲಾಯಿತು. ನಗರದ ನಿರಾಶ್ರಿತ ಕೇಂದ್ರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜ್ಯ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಮನವಿ ಮಾಡಿ ನಿರಾಶ್ರಿತರಿಗೆ ಹಣ್ಣು ಹಂಪಲು ನೀಡಿದರು. ಈ ಸಂದರ್ಭದಲ್ಲಿ ನಾಮದೇವ್ ರಾಠೋಡ್ ಅವರು ಮಾತನಾಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ-ಬಿಟಿ ಸಚಿವ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕರ್ನಾಟಕ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಹಾಗೂ ಪಕ್ಷ ವರಿಷ್ಠರಿಗೆ ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು. ಹಾಗೂ ಈ ಸಂದರ್ಭದಲ್ಲಿ ಚಂದು ಜಾಧವ್, ಜಗದೀಶ್ ಚವ್ಹಾಣ್ ಅವರು ಮಾತನಾಡಿ, ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹೀರಾ ಸಿಂಗ್ ರಾಠೋಡ್, ರಾಜು ರಾಠೋಡ್ ಸೇರಿದಂತೆ ಅನೇಕ ಬಂಜಾರ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ಚಿತ್ತಾಪುರ ಮತಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವಂಥ ಯುವಕರ ಕಣ್ಮಣಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಏನು ಈ ಒಂದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಸಂವಿಧಾನದ ಅಡಿಯಲ್ಲಿ ತಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಅಷ್ಟೇ ನಿಷ್ಠಾವಂತವಾಗಿ ಮತ್ತು ಅಷ್ಟೇ ಕಾಳಜಿಯಿಂದ ಈಗಿನ ತನಕ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಬಂದಿರ್ತಾರೆ. ಅದಕ್ಕಾಗಿ ಈಗೇನು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಏನು ಹೊಸದಾಗಿ ಪುನರ್ರಚನೆ ಸರ್ಕಾರ ಆಗ್ತಾ ಇದೆ, ಅದರಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಡೆಪ್ಟಿ CM DCM ಕೊಡ್ತಕ್ಕಂಥ ಕೆಲಸ ಪಕ್ಷದ ಹೈಕಮಾಂಡ್ ಆಗಿರ್ಬೋದು, ಪಕ್ಷದ ಎಲ್ಲ ನಾಯಕರುಗಳು ಮಾಡಬೇಕಂತೇಳಿ ನಮ್ಮದೇನು ಇವತ್ತು ಚಿತ್ತಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಬಂಜಾರ ಸಮಾಜದ ಎಲ್ಲ ಮುಖಂಡರ ಪರವಾಗಿ ನಾವೆಲ್ಲ ಇವತ್ತು ಗುಲ್ಬರ್ಗಾದಲ್ಲಿರುವ ಕಲಬುರಗಿಯಲ್ಲಿರುವಂಥ ನಿರಾಶ್ರಿತರ ಕೇಂದ್ರಕ್ಕೆ ಬಂದು ಎಲ್ಲ ನಿರಾಶ್ರಿತರಿಗೆ ಹಣ್ಣಂಪಲು ಕೊಡೋದ್ರ ಮುಖಾಂತರ ಅವರ ಆಶೀರ್ವಾದ ಏನದ ಅಂತ ಹೇಳಿದರೆ ಪ್ರಿಯಾಂಕ್ ಖರ್ಗೆ ಮೇಲೆ ಕರುಣಿಸಲಿ ಮತ್ತು ಅವರ ಆಶೀರ್ವಾದದಿಂದ ಈ ಒಂದು ಹೊಸದಾಗಿ ರಚನೆ ಆಗಿರುವಂಥ ಆಗ್ಲಿಗೆ ಹೋಗಿರುವಂಥ ಒಂದು ಸರ್ಕಾರದಲ್ಲಿ ಖಂಡಿತವಾಗಿ ಪ್ರಿಯಾಂಕ್ ಖರ್ಗೆ ಅವರು ಉಪಮುಖ್ಯಮಂತ್ರಿ ಆಲಿ ಅಂದ್ಕೇಸಿ ಶುಭ ಹಾರೈಸ್ತೇನೆ. ಮತ್ತು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೂ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಯಾವ ಒಂದು ಯುವಕರ ಒಂದು ಆಶಾಕಿರಣ ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತಕೇಸಿ ಈ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ನಾಮದೇವ್ ರಾಠೋಡ್, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು, ಚಿತ್ತಾಪುರ. ಇಂದು ಬಂಜಾರ ಸಮಾಜದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟ ರಚನೆ ಆಗಲಿಕ್ಕೆ ಹೋಗ್ತಾ ಇದೆ. ಇವತ್ತು ಚಿತ್ತಾಪುರ ಮತಕ್ಷೇತ್ರದ ಶಾಸಕರಾದ ದೀನದಲಿತರ ಯುವಕರ ಕಣ್ಮಣಿಯಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಬಂಜಾರ ಸಮಾಜದ ಎಲ್ಲ ಜನರು ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮನವಿ ಪೂರ್ವಕ ಕೇಳ್ಕೊತೀವಿ. ಏಕೆಂದರೆ ಜಾತ್ಯತೀತ ಪಕ್ಷವನ್ನು ಸಮಾನತೆ ಸಲುವಾಗಿ ಸದಾ ಹೋರಾಟ ಮಾಡುವಂಥ ಕರ್ನಾಟಕ ರಾಜ್ಯದ ಮುಂಚೂಣಿಯಲ್ಲಿ ಇರುವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂಪುಟ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂಥೇಳಿ ಬಂಜಾರ ಸಮಾಜವನ್ನು ಒತ್ತಾಯಿಸ್ತದೆ. ಆತ್ಮೀಯ ಬಂಧುಗಳೇ ಹಾಗೂ ಕರ್ನಾಟಕ ರಾಜ್ಯ ಹಾಗೂ ಮತ್ತು ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರ ಅವರ ಹತ್ತಿರ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡಿಕೊಳ್ಳೋದು ಅಂತಂದರೆ, ಕರ್ನಾಟಕದ ಯುವಕರ ಕಣ್ಮಣಿ, ಯಾವ ಥರ BJPಯನ್ನು ಟಕ್ಕರ್ ಕೊಡುವಂಥ ನಾಯಕ, ಬೆಳಗ್ಗೆ ಎದ್ದು ಕೂಡಲೇ BJP ಏನಾದರೂ ತಪ್ಪು ಮಾಡಿದರೆ, ಮೋದಿ ಏನಾದರೂ ತಪ್ಪು ಮಾಡಿದರೆ ಎತ್ತಿ ತೋರಿಸುವಂಥ ನಾಯಕ ಕರ್ನಾಟಕದಲ್ಲಿ ಯಾರಾದಿದ್ದರೆ ಅದು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು. ಅಂಥ ಯುವ ನಾಯಕನಿಗೆ ತಾವು ಮೂರು ಖಾತೆಯನ್ನು ಕೊಟ್ಟಿದ್ದೀರಿ. ಮೂರು ಖಾತೆ ನಿಭಾಯಿಸಿ ಮತ್ತು ಅನೇಕ ಜನರ ಕೆಲಸವನ್ನು ಮಾಡ್ತಾರಂಥ ನಾಯಕರಾಗಿದ್ದಾರೆ. ಅದಕ್ಕಾಗಿ ನಮ್ಮ ಒಂದು ಪಕ್ಷದ ಹೈಕಮಾಂಡಲ್ಲಿ ನಾನು ನಮ್ಮ ಸಮಾಜದ ಪರವಾಗಿ ಇವತ್ತು ಮನವಿ ಮಾಡ್ಕೊಳ್ಳೋದೇನೆಂದರೆ, ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಇವತ್ತು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಒಬ್ಬ ಒಳ್ಳೆಯ ನಾಯಕನಾಗಿದ್ದಾನೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು. ಬುದ್ಧ, ಬಸವ, ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅಂಥ ನಾಯಕರಿಗೆ ತಾವು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳಿ ಇವತ್ತು ನಮ್ಮ ಬಂಜಾರ ಸಮಾಜದ ಚಿತ್ತಾಪುರ ತಾಲೂಕಿನ ನಾಯಕರ ಒಂದು ನಿಯೋಗದೊಂದಿಗೆ ಇವತ್ತು ನಿರಾಶ್ರಿತರ ಕೇಂದ್ರಕ್ಕೆ ಬಂದು ಇವತ್ತು ಒಂದು ಅಲ್ಪ ಕಾಣಿಕೆಯನ್ನು ನಾವು ಅಲ್ಪ ಕಾಣಿಕೆ ಮುಖಾಂತರ ಅವರಿಗೆ ಒಂದು ಹಣ್ಣು ಹಂಪಲು ಹಂಚುವ ಮುಖಾಂತರ ಅವರ ಆಶೀಸ್ಸು ಪ್ರಿಯಾಂಕ್ ಖರ್ಗೆ ಮೇಲೆ ಇರಲಿ ಅಂತ ಮತ್ತು ಈ ಒಂದು ಸರ್ಕಾರದಲ್ಲಿ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅಂತೇಳಿ ನಾವೆಲ್ಲ ಸಮಾಜ ಮುಖಂಡರು ಬಂದು ಇವತ್ತು ಚಿತ್ತಾಪುರದ ಕಲಬುರಗಿ ಬಂದು ಅವರಿಗೆ ಒಂದು ಚಿಕ್ಕ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಅವರ ಪರವಾಗಿ ಇವತ್ತು ನಮ್ಮ ರಾಜ್ಯದ ನಾಯಕ ಪ್ರಿಯಾಂಕ್ ಖರ್ಗೆ ಅವರು ಉಪಮುಖ್ಯಮಂತ್ರಿ ಆಗಬೇಕಂತ ನಾವು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ.